ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಲೂಚಿಸ್ತಾನ ಪಾಕಿಸ್ತಾನದ ಕೈ ತಪ್ಪು ಹೋಗ್ತಾ ಇದೆಯಾ? ಅದು ಸಂಪೂರ್ಣವಾಗಿ ಬಲೂಚ್ ಲಿಬರೇಷನ್ ಆರ್ಮಿಯ ಕೈ ಸೇರ್ತಾ ಇದೆಯಾ? ಅಲ್ಲಿ ನಿಜಕ್ಕೂ ಏನಾಗ್ತಾ ಇದೆ ಅನ್ನೋದನ್ನ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಅಲ್ಲಿಂದ ಯಾವ ಸರಿಯಾದ ಸುದ್ದಿಗಳು ಹೊರಬರೋದಕ್ಕೆ ಪಾಕಿಸ್ತಾನ ಬಿಡ್ತಾ ಇಲ್ಲ. ಬಲೂಚಲ್ಲಿ ಇಂಟರ್ನೆಟ್ ಮೇಲೆ ನಿರ್ಬಂಧ ಇದೆ. ಆದ್ರೆ ಪಾಕಿಸ್ತಾನದ ಸಂಸತ್ತಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಹೇಳಿರೋ ಮಾತುಗಳನ್ನ ಕೇಳ್ತಾ ಇದ್ರೆ ಮಾತ್ರ ಬಲೂಚ್ ಪಾಕಿಗಳ ಕೈ ತಪ್ತಾ ಇದೆ. ಅದನ್ನು ಉಳಿಸ್ಕೊಳ್ಳೋದಕ್ಕೆ ಅಲ್ಲಿನ BLA ಜೊತೆ ಹೋರಾಟ ಮಾಡೋದಕ್ಕೆ ಪಾಕ್ ಸೇನೆಗೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದು ಅರ್ಥ ಆಗ್ತಾ ಇದೆ. ಹಾಗಾದ್ರೆ ಖ್ವಾಜಾ ಸಂಸತ್ತಲ್ಲಿ ಹೇಳಿರೋದೇನು? ಬಲೂಚ್ ಪಡೆಗಳು ಪಾಕಿಸ್ತಾನದ ಸೇನೆಗಿಂತ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇವ್ಯಾ? ಬಲೂಚ್ ಬಂಡಾಯವನ್ನ ಮಣಿಸೋದಕ್ಕೆ ಪಾಕಿಸ್ತಾನ ಕಷ್ಟ ಪಡ್ತಾ ಇರೋದು ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಶನಿವಾರದಿಂದ ಶುರುವಾಗಿರೋ ಬಲೂಚ್ ಹೋರಾಟ ಇನ್ನು ಹಾಗೆ ಮುಂದುವರಿತಾ ಇದೆ. ಮಂಗಳವಾರ ಹೋರಾಟದ ಬಗ್ಗೆ ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದ ಬಲೂಚ್ ಲಿಬರೇಷನ್ ಆರ್ಮಿ ಇದುವರೆಗೆ ಸುಮಾರು 250ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರನ್ನ ಕೊಂದಿರುವುದಾಗಿ ಹೇಳಿಕೊಂಡಿದೆ. ಅದರಲ್ಲಿ ಫ್ರಂಟಿಯರ್ ಫೋರ್ಸ್ ಸಿಬ್ಬಂದಿ ಇದ್ದಾರೆ, ಪೊಲೀಸರು, ಅರೆಸೇನಾ ಪಡೆಗಳು ಹಾಗೂ ಇನ್ನಿತರ ಪಾಕಿಸ್ತಾನಿ ರಕ್ಷಣಾ ಪಡೆಗಳ ಸಿಬ್ಬಂದಿ, ISI ಏಜೆಂಟರು ಕೂಡ ಸೇರ್ಕೊಂಡಿದ್ದಾರೆ. ಹಾಗೆ ಸುಮಾರು 30ಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸಿದೀವಿ ಅಂತ BLA ಹೇಳಿಕೊಂಡಿದೆ. ಇನ್ನು 35 ಮಂದಿ ಲಿಬರೇಷನ್ ಯೋಧರು ಕೂಡ ಹುತಾತ್ಮರಾಗಿದ್ದಾರೆ ಅಂತ ಕೂಡ ಅವರು ಹೇಳ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನ, ನಾವು 200 ಮಂದಿ ಉಗ್ರರನ್ನ ಕೊಂದು ಹಾಕಿದ್ದೀವಿ, BLA ದಾಳಿಗಳನ್ನು ವಿಫಲಗೊಳಿಸ್ತಾ ಇದ್ದೀವಿ, ಅವರನ್ನು ಓಡಿಸ್ತಾ ಇದ್ದೀವಿ ಅಂತೆಲ್ಲ ಹೇಳಿಕೊಳ್ತಾ ಇದೆ. ಅಲ್ಲಿ ಯಾವುದು ನಿಜ ಅನ್ನೋದು ಖಚಿತವಾಗಿ ಗೊತ್ತಾಗ್ತಾ ಇಲ್ಲ. ಒಂದು ದೊಡ್ಡ ಇನ್ಫಾರ್ಮೇಶನ್ ವಾರ್ ಅಂತೂ ಅಲ್ಲಿ ನಡೀತಾ ಇದೆ. ಪಾಕಿಸ್ತಾನದ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ನ ಸೈಬರ್ ವಿಭಾಗ ದೊಡ್ಡ ಮಟ್ಟದಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಮೂಲಕ ಬಲೂಚ್ ಲಿಬರೇಷನ್ ಆರ್ಮಿಗೆ ಸಿಗ್ತಾ ಇರೋ ದೇಶಿ ಮತ್ತು ವಿದೇಶಿ ಬೆಂಬಲವನ್ನ ಕಡಿಮೆ ಮಾಡೋದಕ್ಕೆ ಪಾಕ್ ಪ್ರಯತ್ನ ಮಾಡ್ತಾ ಇದೆ. ಒಂದಿಷ್ಟು ವಿಡಿಯೋಗಳಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ನಮ್ಮನ್ನ ಬಲವಂತವಾಗಿ ಬಳಕೆ ಮಾಡ್ಕೊಳ್ತಾ ಇದೆ ಅಂತ ಹೇಳ್ತಿರೋ ಹಾಗೆ, ಅಫ್ಘಾನಿಸ್ತಾನದಲ್ಲಿ ದಾಳಿಯ ಯೋಜನೆ ಸಿದ್ಧ ಆಯಿತು ಅಂತ ತಪ್ಪೊಪ್ಪಿಗೆ ಹೇಳಿಕೆ ನೀಡ್ತಿರೋ ಹಾಗೆ, ನಾನು ಬಲವಂತವಾಗಿ ಪಾಕಿಸ್ತಾನಿ ಸೇನೆಯ ವಿರುದ್ಧ ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಇದು ನನಗಿಷ್ಟ ಇಲ್ಲ, ಆದರೂ BLA ನನ್ನ ಮೇಲೆ ಒತ್ತಡ ಹೇರ್ತಾ ಇದೆ, ನಾನು ಸಾಯಲೂಬಹುದು, ನನ್ನನ್ನು ಕ್ಷಮಿಸಿಬಿಡಿ ಅಂತ ಯಾರೋ ತಮ್ಮ ಪೋಷಕರಿಗೆ ಕ್ಷಮೆ ಕೇಳಿದ ಹಾಗೆ ಇಂಥ ನಾನಾ ರೀತಿಯ ವಿಡಿಯೋಗಳು ಉರ್ದು ಭಾಷೆಯಲ್ಲಿ ಬಿಡುಗಡೆ ಆಗ್ತಾ ಇವೆ. ಆದ್ರೆ ಇಲ್ಲಿ ಕೂಡ ಈ ಪಾಕಿ ಫೇಕ್ ನ್ಯೂಸ್ ಜಾಲ ಇದೆ ನೋಡಿ, ಅವ್ರ ಬುದ್ಧಿವಂತಿಕೆ ಬಗ್ಗೆ ಕನಿಕರ ಉಂಟಾಗದೇ ಇರುವುದಿಲ್ಲ. ಯಾಕೆಂದ್ರೆ ಬಲೂಚ್ ಯುವಕ ಯುವತಿಯರು ಅಲ್ಲಿನ ತಮ್ಮ ಮನೆಯವರ ಕ್ಷಮೆ ಕೇಳಿದ್ರೆ ಅವರು ಬಲೂಚಿ ಭಾಷೆಯಲ್ಲಿ ಕೇಳ್ತಾರೆ. ಉರ್ದುಲಿ ಯಾಕೆ ಕೇಳ್ತಾರೆ? ಅದು ಪಂಜಾಬಿ ಮಿಕ್ಸ್ ಮಾಡಿರೋ ಉರ್ದುಲಿ. ಏನೋ ಅದು ಪಾಕಿಸ್ತಾನ, ಹಿಂಗಾಗಿ ಅಲ್ಲಿ ಇಂಥವೆಲ್ಲ ನಡೀತಾ ಇರುತ್ತವೆ. ಇನ್ನು ಗೆಳೆಯರೆ, ಇದೆಲ್ಲದರ ನಡುವೆ ಪಾಕಿಸ್ತಾನದ ದಿ ಗ್ರೇಟ್ ಕಮೆಡಿಯನ್ ಕಮ್ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ ಮೊನ್ನೆ ಅಲ್ಲಿನ ಪಾರ್ಲಿಮೆಂಟಲ್ಲಿ ನಿಂತು ಯಥಾ ಪ್ರಕಾರದ ಮನರಂಜನೆಯನ್ನು ಕೊಟ್ಟಿದ್ದಾನೆ. ಆತ ಹೇಳ್ತಾ ಇರೋದು ಏನು ಅನ್ನೋದನ್ನ ಸ್ವಲ್ಪ ಇಲ್ಲಿ ಕೇಳಿಸ್ಕೊಂಡು ಬಿಡಿ, ಆಮೇಲೆ ಆ ವಿಷಯದ ಬಗ್ಗೆ ನಾವು ಮಾತಾಡೋಣ. इनके पास 20 लाख रुपए की तो सिर्फ राइफल है, हमारे पास नहीं है वो राइफल. टोटल जो गियर है इनके पास जो है क्लोज टू $20,000. वो कहां से आ रहा है? हमारे फौजी लड़ रहे हैं, अपनी जानें कुर्बान कर रहे हैं. ಪಾಕಿಸ್ತಾನದ ಸೇನೆಗೆ ಬಲೂಚನ್ನ ಕಂಟ್ರೋಲ್ ಮಾಡೋದಕ್ಕೆ, ಹಿಡಿತಕ್ಕೆ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಖ್ವಾಜಾ ಸಾಕಷ್ಟು ಕಾರಣಗಳನ್ನಿಲ್ಲಿ ಕೊಡ್ತಾ ಹೋಗ್ತಾನೆ. ಹಾಗೆ ಬಲೂಚ್ ಲಿಬರೇಷನ್ ಆರ್ಮಿಯ ಯೋಧರಿದ್ದಾರೆ ನೋಡಿ, ಅವ್ರ ಹತ್ರ ಅತ್ಯಂತ ಬಲಿಷ್ಠ ಆಧುನಿಕ ಆಯುಧಗಳಿವೆ. ಅವರ ಕಾಂಬ್ಯಾಟ್ ಗೇರ್ ಪ್ಯಾಕೇಜ್ನ ಮೌಲ್ಯ ಸುಮಾರು $20,000. ಹಾಗೆ ಸುಮಾರು $4,000-5,000 ಮೌಲ್ಯದ ಬಂದೂಕುಗಳನ್ನು ಕೈಯಲ್ಲಿಟ್ಟುಕೊಂಡು ಪಾಕಿ ಸೈನಿಕರ ಮೇಲೆ ಅವರು ದಾಳಿ ಮಾಡ್ತಾ ಇದ್ದಾರೆ. ಅಂಥ ಆಯುಧಗಳು ನಮ್ಮ ಸೈನ್ಯದ ಬಳಿ ಕೂಡ ಇಲ್ಲ. ಇದು ಖ್ವಾಜಾ ಆಸಿಫ್ ಅಲ್ಲಿನ ಸಂಸತ್ತಲ್ಲಿ ಹೇಳ್ತಾ ಇರೋ ಮಾತು. ಅಂದ್ರೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ನಮಗೆ ಬಲೂಚಿಸ್ತಾನವನ್ನ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಒಪ್ಪಿಕೊಳ್ತಾ ಇದ್ದಾನೆ. ಬಲೂಚಿಸ್ತಾನ ಪಾಕಿಸ್ತಾನದ ಒಟ್ಟು ವಿಸ್ತೀರ್ಣದಲ್ಲಿ 40%. ಅದು ಪಂಜಾಬ್, ಖೈಬರ್ನಷ್ಟು ಚಿಕ್ಕದಲ್ಲ. ಅಲ್ಲಿ ದೂರ ದೂರದವರೆಗೆ ಜನವಸತಿಗಳಿಲ್ಲ, ಗುಡ್ಡಗಳು, ಮರಳುಗಾಡಿನಿಂದ ಕೂಡಿದ ಪ್ರದೇಶ. ಅದು ಅಷ್ಟು ದೊಡ್ಡ ಭೂಭಾಗದಲ್ಲಿ ಸಮಸ್ಯೆ ಶುರುವಾಗಿದೆ. ಅದನ್ನ ನಿಭಾಯಿಸೋದಕ್ಕೆ ಸೇನೆಗೆ ಕಷ್ಟ ಆಗ್ತಾ ಇದೆ. ಹೀಗಾಗಿ ಪರಿಸ್ಥಿತಿ ನಮ್ಮ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಇದು ಖ್ವಾಜಾ ಹೇಳ್ಕೊಂಡಿರೋ ಮಾತು. ಗೆಳೆಯರೆ, ಈ ಮಾತುಗಳು ಸುಳ್ಳಲ್ಲ. ಬಲೂಚಿಸ್ತಾನ ವಿಸ್ತೀರ್ಣದಲ್ಲಿ ತುಂಬಾ ದೊಡ್ಡದು, ಹಾಗೆ ಶ್ರೀಮಂತಿಕೆಯಲ್ಲಿ ಕೂಡ. ಇದು ಇಡೀ ಪಾಕಿಸ್ತಾನವನ್ನ ಸಾಕುವಷ್ಟು ಶಕ್ತಿ ಇರೋ ನೆಲ. ಆದರೆ ಅದನ್ನು ದೋಚೋದಕ್ಕೆ ಪಾಕಿಸ್ತಾನದ ಪಂಜಾಬಿಗಳು ಇಷ್ಟು ವರ್ಷ ಆಸಕ್ತಿ ತೋರಿಸಿದ್ರೆ ಹೊರತು ಅಲ್ಲಿನ ಮೂಲಸೌಕರ್ಯ ಅಭಿವೃದ್ಧಿಯ ಕಡೆಗಲ್ಲ. ಇವತ್ತು ಬಲೂಚಿಸ್ತಾನದ ಮೂಲೆ ಮೂಲೆಗಳನ್ನು ತಲುಪೋದಕ್ಕೆ ನಮ್ಮ ಸೇನೆಗೆ ಸಾಧ್ಯ ಆಗ್ತಾ ಇಲ್ಲ. ಬಲೂಚ್ ತುಂಬಾ ದೊಡ್ಡದು ಅಂತ ಖ್ವಾಜಾ ಹೇಳ್ತಾ ಇದ್ದಾನೆ ನೋಡಿ. ಅದಕ್ಕೆ ಯಾರಾದರೂ ನಾಚಿಕೆ ಪಟ್ರೆ ಅದು ಇಡೀ ಪಾಕಿಸ್ತಾನ ನಾಚಿಕೆ ಪಡಬೇಕು. ಬಲೂಚಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನ ಮಾಡಿದ್ದಿದ್ರೆ, ಗ್ರಾಮೀಣ ಭಾಗಗಳನ್ನು ಸಂಪರ್ಕಿಸೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಿದ್ರೆ ಇವತ್ತು ಬಲೂಚನ್ನ ತಲುಪೋದಕ್ಕೆ ನಮಗೆ ಸಾಧ್ಯ ಆಗ್ತಿಲ್ಲ ಅನ್ನೋ ಮಾತು ಪಾಕ್ ಸಚಿವನ ಬಾಯಲ್ಲಿ ಬರ್ತಾ ಇರಲಿಲ್ಲ.
ಗೆಳೆಯರೆ, ಬಲೂಚಿಸ್ತಾನದ್ದು ತುಂಬಾ ಕಠಿಣವಾದ ಟೆರೈನ್. ಅಲ್ಲಿನ ಪರಿಸರ, ಅಲ್ಲಿನ ಭೌಗೋಳಿಕ ಮಾಹಿತಿ ಇದೆಲ್ಲ ಗೊತ್ತಿಲ್ಲದೆ ಇದ್ರೆ ಬಲೂಚನ್ನ ಕೈಗೆ ತಗೊಳ್ಳೋದು ಕಷ್ಟದ ಮಾತಾಗತ್ತೆ. ಈ ಹಿಂದೆ ಈ ಭಾಗವನ್ನ ಬ್ರಿಟಿಷರು ಆಳ್ತಾ ಇದ್ರಲ್ಲ, ಅವತ್ತು ಕೂಡ ಅವರಿಗೆ ಈ ನೆಲ ಸಂಪೂರ್ಣವಾಗಿ ಏನು ಏಟುಕಿರಲಿಲ್ಲ. ಹಗಲಿಡೀ ಗುಡ್ಡಗಳಲ್ಲಿ, ಗುಹೆಗಳಲ್ಲಿ ಇರ್ತಾ ಇದ್ದ ಬಂಡುಕೋರ ಪಡೆಗಳನ್ನ ನಿಯಂತ್ರಿಸೋದಕ್ಕೆ ಬ್ರಿಟಿಷರಿಗೂ ಸಾಧ್ಯ ಆಗಿರಲಿಲ್ಲ. ಇನ್ನು ಪಾಕಿಸ್ತಾನದ ಈ ಪಂಜಾಬಿ ಆರ್ಮಿ ಅಲ್ಲಿ ಏನು ಮಾಡೋದಕ್ಕಾಗತ್ತೆ ಹೇಳಿ? ಬಲೂಚ್ ಪಡೆಗಳಿಗೆ ಅಲ್ಲಿನ ಇಂಚಿಂಚು ಜಾಗ ಗೊತ್ತಿದೆ. ಅಲ್ಲಿನ ರಸ್ತೆಗಳು, ಹೈಡೌಟ್ಗಳು ಎಲ್ಲ ಅವರಿಗೆ ಅಂಗೈ ಗೆರೆಗಳಷ್ಟೇ ಚಿರಪರಿಚಿತ. ಹೀಗಾಗಿ ದಾಳಿ ಮಾಡಿದ ನಂತರ ಎಲ್ಲಿ ಶೆಲ್ಟರ್ ತಗೋಬೇಕು, ಎಲ್ಲಿಂದ ನುಗ್ಗಬೇಕು, ಹೇಗೆ ತಪ್ಪಿಸ್ಕೋಬೇಕು ಅನ್ನೋದು ಅವರಿಗೆ ಗೊತ್ತಿದೆ, ಪಾಕ್ ಸೈನಿಕರಿಗೆ ಗೊತ್ತಿಲ್ಲ. ಹೀಗಾಗಿ ಅಲ್ಲವರಿಗೆ ಮೇಲುಗೈ ಸಾಧ್ಯ ಆಗ್ತಾ ಇದೆ. ಇನ್ನು ಬಲೂಚ್ ಪಡೆಗಳು ಕೂಡ ಬಲೂಚಿನ ಎಲ್ಲ ಭೂಭಾಗವನ್ನು ಆಕ್ರಮಿಸಿಕೊಂಡು ಕೂತಿದ್ದಾರೆ ಅಂತಲ್ಲ. ಬಲೂಚಿಸ್ತಾನದ ನಗರ ಪ್ರದೇಶಗಳಲ್ಲಿ ಇವತ್ತಿಗೂ ಪಾಕಿಸ್ತಾನದ ಸೇನೆ, ಪೊಲೀಸ್, ಆಡಳಿತ ವ್ಯವಸ್ಥೆ ಇವೆಲ್ಲ ಹಾಗೆ ಇವೆ. ನ್ಯಾಯಾಂಗ ಕೂಡ ಪಾಕಿಸ್ತಾನದ ಕೈಯಲ್ಲೇ ಇದೆ. ಅಲ್ಲೊಬ್ಬ ಮುಖ್ಯಮಂತ್ರಿ ಇದ್ದಾನೆ, ಅವನು ಬಲೂಚಿ ಅನ್ನೋದು ಬಿಟ್ರೆ ಅವನು ಪಾಕಿಸ್ತಾನದ ಪಂಜಾಬಿ ಸರ್ಕಾರ ಇದೆಯಲ್ಲ ಅದರ ಕೈಗೊಂಬೆ ಅಂಥವನು. ಆದ್ರೆ ಬಲೂಚಿಸ್ತಾನದ ಗ್ರಾಮೀಣ ಭಾಗ ಇದೆ ನೋಡಿ, ಅದು ಬಲೂಚ್ ಲಿಬರೇಷನ್ ಆರ್ಮಿಯ ಕೈಯಲ್ಲಿದೆ. ಅಲ್ಲಿನ ನಗರಗಳ ಮೇಲೆ ಕೂಡ ಬಲೂಚ್ ಯೋಧರು ದಾಳಿ ಮಾಡಿದ್ದಾರೆ, ಪೊಲೀಸರನ್ನ, ಸೇನೆಯನ್ನ ಕೊಂದಿದ್ದಾರೆ ಅನ್ನೋದು ಬಿಟ್ರೆ ಆಡಳಿತವನ್ನ ಸಂಪೂರ್ಣವಾಗಿ ಕಿತ್ತು ಹಾಕೋದಿಕ್ಕೆ, ಅಲ್ಲಿನ ಮುಖ್ಯಮಂತ್ರಿಯನ್ನ ಪದಚ್ಯುತಗೊಳಿಸೋದಿಕ್ಕೆ, ಪಾಕಿಸ್ತಾನದ ಸರ್ಕಾರಿ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ನಾಶ ಮಾಡೋದಿಕ್ಕೆ ಇನ್ನೂ ಬಲೂಚ್ ಯೋಧರಿಗೆ ಸಾಧ್ಯ ಆಗಿಲ್ಲ. ಆದರೆ ಗ್ರಾಮೀಣ ಭಾಗ ಮಾತ್ರ ಪಾಕಿಸ್ತಾನದ ಕೈ ತಪ್ಪಿ ಹೋಗಿದೆ. ಅಲ್ಲಿ ಪಾಕ್ ಸೇನೆ ಇಲ್ಲ. ಅಲ್ಲಿಗೆ ಹೋದ್ರೆ ಪಾಕಿಸ್ತಾನದ ಸೈನಿಕರು ವಾಪಸ್ ಬರೋದಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಮೊನ್ನೆ ಕೂಡ ಕ್ವೆಟಾದ ಹೆದ್ದಾರಿಯಲ್ಲಿ ಸೇನಾ ಕಾನ್ವಾಯ್ ಮೇಲೊಂದು ದಾಳಿಯಾಗಿದೆ. ಅದರಲ್ಲಿದ್ದ 30ಕ್ಕೂ ಹೆಚ್ಚು ಪಾಕಿ ಸೈನಿಕರು ಸಾವಿಗೀಡಾಗಿದ್ದಾರೆ ಅನ್ನೋ ಸುದ್ದಿಗಳನ್ನ ಹೊರ ದೇಶಗಳಲ್ಲಿ ಕೂತ ಬಲೂಚರು ಹೇಳ್ತಾ ಇದ್ದಾರೆ. ಆದರೆ ಪಾಕಿಸ್ತಾನದ ಸೇನೆ ಇದುವರೆಗೆ ಅಧಿಕೃತವಾಗಿ ಆ ಬಗ್ಗೆ ಏನನ್ನೂ ಹೇಳಿಲ್ಲ. ಸೊ ಗ್ರಾಮೀಣ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನದ ಸರ್ಕಾರ ಈಗ ನಡೆಯೋದಿಲ್ಲ. ಇನ್ನು ಆಯುಧಗಳ ವಿಷಯದಲ್ಲಿ ಬಲೂಚಿಸ್ತಾನದ ಪಡೆಗಳು ಅತ್ಯಾಧುನಿಕ ಆಯುಧಗಳನ್ನ ಇಟ್ಕೊಂಡಿವೆ. ಅವರ ಬಳಿ ಇರೋ ತರದ ಆಯುಧಗಳು ನಮ್ಮ ಸೇನೆ ಬಳಿ ಕೂಡ ಇಲ್ಲ ಅಂತ ಖ್ವಾಜಾ ಬಾಯಿ ಬಡ್ಕೋತಾ ಇದ್ದಾನಲ್ವಾ. ಹೀಗೆ ಹೇಳೋ ಮೂಲಕ ಭಾರತ ಬಲೂಚಿಗೆ ಆಯುಧಗಳನ್ನ ಕೊಡ್ತಾ ಇದೆ ಅನ್ನೋದನ್ನ ಆತ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಆದ್ರೆ ಅದು ಖಂಡಿತ ನಿಜ ಅಲ್ಲ. ಅವ್ರ ಹತ್ರ ಒಂದಷ್ಟು ರೈಫಲ್ಗಳಿವೆ, ಅವು ಓಪನ್ ಮಾರ್ಕೆಟ್ ಅಲ್ಲಿ ಪಾಕಿಸ್ತಾನದಲ್ಲೇ ಸಿಗುತ್ತವೆ. ಖೈಬರ್ ಪಖ್ತೂನ್ಖ್ವಾ ಇದೆಯಲ್ಲ, ಅಲ್ಲಿ ದೊಡ್ಡ ದೊಡ್ಡ ಗನ್ ಮಾರ್ಕೆಟ್ಗಳಿವೆ. LMG ಇಂದ ಹಿಡಿದು ರಾಕೆಟ್ ಲಾಂಚರ್ ವರೆಗೆ ನೀವು ಯಾವುದನ್ನ ಕೇಳಿದ್ರೆ ಆ ಆಯುಧವನ್ನು ಅವರು ಮಾಡಿಕೊಡ್ತಾರೆ. ಬಲೂಚ್ ಯೋಧರ ಬಳಿ ಇರೋ ಬಹುತೇಕ ಆಯುಧಗಳು ಅವೇನೆ. ಅಲ್ಲಿ ತೀರಾ $20,000-30,000 ಮೌಲ್ಯದ ಕಾಂಬ್ಯಾಟ್ ಕಿಟ್ಗಳಿವೆ ಅನ್ನೋದೆಲ್ಲ ಖ್ವಾಜಾನ ಸುಳ್ಳುಗಳು. ಅಲ್ಲಿ ಕುಣಿಲಾರ್ದವನು ನೆಲಾಡೊಂಕು ಅಂತಾರಲ್ಲ, ಹಂಗೆ ಪಾಕಿಸ್ತಾನದ ಸೇನೆ ಯಾಕೆ ಬಲೂಚಲ್ಲಿ ವಿಫಲವಾಗ್ತಾ ಇದೆ ಅನ್ನೋದನ್ನ ಹೇಳೋದಕ್ಕೆ ಇನ್ನೂ ಒಂದಷ್ಟು ರಕ್ಷಣಾ ಬಜೆಟ್ ಅನ್ನ ಹೆಚ್ಚು ಮಾಡಿಸ್ಕೊಂಡು ಅದರಲ್ಲೂ ಸ್ವಲ್ಪ ನೊರೆದು ಬಿಡೋಣ ಅನ್ನೋ ಕಾರಣಕ್ಕೆ ಖ್ವಾಜಾ ಹಿಂಗೆಲ್ಲ ಹೇಳ್ತಾ ಇರಬೇಕು ಅಷ್ಟೇ. ಗೆಳೆಯರೆ, ಪಾಕಿಸ್ತಾನದ ಬತ್ತಳಿಕೆಯಲ್ಲಿ ಸಣ್ಣ ಆಯುಧಗಳಿಗೆ ಯಾವ ಕೊರತೆನೂ ಇಲ್ಲ. ಅವರ ಬಳಿ ಚೈನಾ ಮತ್ತು ಅಮೆರಿಕಾದ ಆಯುಧಗಳಿವೆ. ಇನ್ನು ಪಾಕ್ ಬಲೂಚಿಗರ ವಿರುದ್ಧ ಡ್ರೋನ್ ಮತ್ತು ಹೆಲಿಕಾಪ್ಟರ್ಗಳ ಮೂಲಕ ದಾಳಿ ಮಾಡ್ತಾ ಇದೆ. ಅಲ್ಲಿ ಅವರ ದಾಳಿಯಲ್ಲಿ ಬಲೂಚಿಸ್ತಾನದ ಸಾಮಾನ್ಯ ಜನ ಸಾಯ್ತಾ ಇದ್ದಾರೆ. ಆದರೆ ಪಾಕಿಸ್ತಾನಕ್ಕೆ ಅದ್ಯಾವುದು ಮುಖ್ಯ ಅನ್ನಿಸ್ತಾ ಇಲ್ಲ. ಇನ್ನು ಬಲೂಚಿಸ್ತಾನದ ಬಂಡಾಯಕ್ಕೆ ಕಾರಣ ಪಾಕಿಸ್ತಾನದ ಸೇನೆ, ಅಲ್ಲಿ ಇಷ್ಟು ವರ್ಷ ಮಾಡಿದ ದೌರ್ಜನ್ಯಗಳು ಅನ್ನೋ ಮಾತನ್ನ ಖ್ವಾಜಾ ನಿರಾಕರಿಸ್ತಾ ಇದ್ದಾನೆ. ನಾವು ಅಂಥ ಯಾವ ದೌರ್ಜನ್ಯವನ್ನು ಮಾಡಿಲ್ಲ ಅಂತ ಸಂಸತ್ತಲ್ಲಿ ಆತ ಸುಳ್ಳು ಬೊಗಳಿದ್ದಾನೆ. ಆದ್ರೆ ಖ್ವಾಜಾ ಹೇಳೋ ಸುಳ್ಳುಗಳು ಯಾವುವು, ನಿಜ ಯಾವುದು ಅನ್ನೋದು ಜಗತ್ತಿಗೆ ಗೊತ್ತಿರೋದ್ರಿಂದ ಇವನ ಮಾತನ್ನ ಯಾರೂ ನಂಬೋ ಸ್ಥಿತಿಯಲ್ಲಿಲ್ಲ. ಬಲೂಚಲ್ಲಿ ನಡೆದ ನರಮೇಧಗಳು, ಮಿಸ್ಸಿಂಗ್ಗಳ ಬಗ್ಗೆ ಬಲೂಚಿಗರು ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹೇಳ್ತಾ ಇವೆ. ಪಾಕಿಸ್ತಾನದ ಪಂಜಾಬಿ ಪಾತಕಿಗಳು ಮಾಡಿದ ಪಾಪದ ಫಲಾನೇ ಇವತ್ತಿನ ಬಲೂಚ್ ಬಂಡಾಯ. ಇನ್ನು ಬಲೂಚಿಸ್ತಾನದ ಬಿಡುಗಡೆಗಾಗಿ ನಡೀತಿರೋ ಹೋರಾಟ 5ನೇ ದಿನಕ್ಕೆ ಕಾಲಿಟ್ಟಿದೆ. ಅದನ್ನು ಇನ್ನೂ ನಿಯಂತ್ರಿಸೋದಕ್ಕೆ ಪಾಕಿ ಸೈನ್ಯಕ್ಕೆ ಸಾಧ್ಯ ಆಗ್ತಿಲ್ಲ. ಅಂತಾರಾಷ್ಟ್ರೀಯವಾಗಿ ಕೂಡ ಇದು ಪಾಕಿ ಸೇನೆಯ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಒಂದು ಅಪಹಾಸ್ಯಕ್ಕೆ ಕಾರಣ ಆಗ್ತಾ ಇದೆ. ಒಂದಿಡೀ ಪ್ರಾಂತ್ಯವನ್ನ ಬಂಡುಕೋರರು ತಮ್ಮ ಕೈಯಲ್ಲಿ ಇಟ್ಕೊಂಡು ಕೂತಿದ್ದಾರೆ. ಪಾಕಿಸ್ತಾನದ ಸೇನೆಗೆ ಅಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಜಾಗತಿಕ ಅವಮಾನವನ್ನ ಮುಚ್ಚಿಟ್ಟುಕೊಳ್ಳೋದಕ್ಕೆ ಖ್ವಾಜಾ ಬಲೂಚಿಸ್ತಾನ ದೊಡ್ಡದು, ಬಲೂಚ್ ಪಡೆಗಳ ಬಳಿ ಆಧುನಿಕ ಆಯುಧಗಳಿವೆ, ಅವನ್ನ ಎದುರಿಸೋದು ಕಷ್ಟ ಆಗ್ತಾ ಇದೆ ಅನ್ನೋ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾನೆ. ಆದ್ರೆ ಅಲ್ಲಿ ಬಲೂಚ್ ಪಡೆಗಳು ಪಾಕಿಸ್ತಾನದ ಸೇನೆಯ ವಿರುದ್ಧ ಮಾತ್ರ ಹೋರಾಟವನ್ನು ಮಾಡ್ತಾ ಇಲ್ಲ. ಐಸಿಸ್ ಉಗ್ರರನ್ನ ಕೂಡ ಅಲ್ಲಿ ಪಾಕಿಸ್ತಾನ ಕಣಕ್ಕಿಳಿಸಿದೆ. ಪಾಕ್ ಸೇನೆಯಲ್ಲಿ ಸಾಕ್ತಾ ಇರೋ ಡೆತ್ ಸ್ಕ್ವಾಡ್ಗಳು ಅಂದ್ರೆ ಬಲೂಚಿಸ್ತಾನದಲ್ಲೇ ಇರೋ ಬಲೂಚ್ ಸ್ವಾತಂತ್ರ್ಯ ವಿರೋಧಿಗಳು ಅಥವಾ ಪಾಕಿಸ್ತಾನದ ಆಕ್ರಮಣಕಾರ ಸರ್ಕಾರದ ಪರ ನಿಂತಿರೋ ಒಂದಷ್ಟು ಜನ ಕೂಡ ಬಲೂಚ್ ಯೋಧರನ್ನ ಕೊಲ್ಲೋ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಕ್ವೆಟಾ ಸಮೀಪ ಐಸಿಸ್ ತಾಣವೊಂದರ ಮೇಲೆ ಬಲೂಚ್ ಲಿಬರೇಷನ್ ಪಡೆಗಳು ದಾಳಿ ಮಾಡಿವೆ. ಅಲ್ಲಿ 10ಕ್ಕೂ ಹೆಚ್ಚು ಐಸಿಸ್ ಉಗ್ರರನ್ನ ಕೊಂದು ಹಾಕಲಾಗಿದೆ. ಈ ಹೋರಾಟಗಾರರು ಹಲವಾರು ಶತ್ರುಗಳ ವಿರುದ್ಧ, ಹಲವು ಭಯೋತ್ಪಾದಕರ ವಿರುದ್ಧ ಅಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಗೆಲುವು ಸಿಗಲಿ. ಇನ್ನು ಗೆಳೆಯರೆ,
ಚೈನಾ ತನ್ನ ಬಲೂಚ್ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಅಲ್ಲಿ ಸ್ಥಗಿತಗೊಳಿಸದೆ ಸದ್ಯಕ್ಕೆ ಬೇರೆ ದಾರಿ ಏನೂ ಇಲ್ಲ. ಇನ್ನು ಅರಬ್ ದೇಶಗಳ ಮಧ್ಯಸ್ಥಿಕೆಯಲ್ಲಿ ಬಲೂಚ್ ಹೋರಾಟಗಾರರು ಹಾಗೂ ಚೀನಿ ಪ್ರತಿನಿಧಿಗಳ ನಡುವೆ ಒಂದು ಒಪ್ಪಂದ ಆಗಿದೆ. ಚೈನಾದ ಅಸೆಟ್ಸ್ ಮೇಲೆ ಬಲೂಚಿಗರು ದಾಳಿ ಮಾಡುವುದಿಲ್ಲ ಅಂತ ಅಲ್ಲಿ ಮಾತು ಕೊಟ್ಟಿದ್ದಾರೆ ಅನ್ನೋ ಥರದ ಒಂದಷ್ಟು ಸುದ್ದಿಗಳು ಓಡ್ತಾ ಇವೆ. ಇವು ಕೂಡ ಪಾಕ್ ಸುಳ್ಳು ಸುದ್ದಿಗಳ ಫ್ಯಾಕ್ಟರಿಯಿಂದ ಹೊರಬರ್ತಿರೋ ಸುದ್ದಿಗಳಿರಬೇಕು. ಅಲ್ಲಿ ಸದ್ಯಕ್ಕೆ ಬಲೂಚರ ಗುರಿ ಚೈನಾ ಅಲ್ಲ, ಬದಲಿಗೆ ಪಾಕಿಸ್ತಾನದ ಸೇನೆ. ಬಲೂಚ್ ಸ್ವತಂತ್ರಗೊಂಡ ನಂತರ ಚೈನಾ ಜೊತೆ ಏನು ಮಾಡಬೇಕು, ಅಮೆರಿಕ ಜೊತೆ ಏನು ಮಾಡಬೇಕು ಅನ್ನೋದನ್ನ ಬಲೂಚರು ನಿರ್ಧಾರ ಮಾಡ್ತಾರೆ. ಈಗ ಹೋರಾಟ ಮುಂದುವರೆದಿದೆ. ಪಾಕಿಸ್ತಾನದ ಸೇನೆ ಥರಗುಟ್ಟಿ ಹೋಗ್ತಾ ಇದೆ. ಇದು ಬೇಗ ಮುಗಿಯುತ್ತೆ ಅನ್ನೋ ವಿಶ್ವಾಸ ಪಾಕ್ ಸೇನೆಗೆ, ಪಾಕ್ ಆಡಳಿತಕ್ಕೆ ಕೂಡ ಇದ್ದಂತಿಲ್ಲ. ಹೀಗಾಗಿನೇ ಖ್ವಾಜಾನ ಬಾಯಲ್ಲಿ ಅಂಥ ಮಾತುಗಳೆಲ್ಲ ಬರ್ತಾ ಇವೆ. ಇದು ಗೆಳೆಯರೆ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಬಲೂಚ್ ಕೈತಪ್ಪಿ ಹೋಗ್ತಿದೆ ಅನ್ನೋದನ್ನು ಒಪ್ಪಿ ಸಂಸತ್ತಲ್ಲಿ ಕೊಟ್ಟ ಹೇಳಿಕೆ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.